ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಉದ್ಯೋಗ ಮಾಹಿತಿ. ಸ್ನೇಹಿತರೆ, PUC ರಿಸಲ್ಟ್ ಬಂದಾಯಿತು. PUCಯ ನಂತರದಲ್ಲಿ ನೀವು ಯಾವ ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಖಾಸಗಿ ಕ್ಷೇತ್ರದಲ್ಲಿ ಇರತಕ್ಕಂತಹ ಉದ್ಯೋಗಾವಕಾಶಗಳ ಕುರಿತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ರಾಜ್ಯ ಸರ್ಕಾರದಲ್ಲಿ ಇರತಕ್ಕಂತಹ ಉದ್ಯೋಗಾವಕಾಶಗಳ ಬಗ್ಗೆ ನೋಡೋದಾದರೆ ನೀವು SDA ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಕ್ಲರಿಕಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಬಹುದು. ಈಗಾಗಲೇ KAಯಿಂದ SDA ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಮತ್ತು ಅಂಡರ್ ಗ್ರ್ಯಾಜುಯೇಷನ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಆಗಿದ್ದು ನಮ್ಮ ಉದ್ಯೋಗ ಮಾಹಿತಿ .in ಈ ಒಂದು ಬ್ಲಾಗರ್ ವೆಬ್ಸೈಟ್ಗೆ ಭೇಟಿ ನೀಡೋದರ ಮೂಲಕವಾಗಿ ನೋಡ್ಕೊಳ್ಬಹುದಾಗಿರತಕ್ಕಂತಹದ್ದು. ಇದಕ್ಕೆ ವೇತನ ಬಂದ್ಬಿಟ್ಟು 25,000ದಿಂದ 45,000ವರೆಗೂ ಉತ್ತಮವಾದ ವೇತನವನ್ನು ನಿಗದಿಪಡಿಸಲಾಗಿರುತ್ತೆ. ಇನ್ನು ಮುಖ್ಯವಾಗಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಪಠ್ಯಕ್ರಮ ನೋಡೋದಾದರೆ GKಗೆ ಸಂಬಂಧಪಟ್ಟಂತೆ ಓದ್ಕೊಳ್ಬೇಕಾಗತ್ತೆ. ಜೊತೆಗೆ ಕಂಪ್ಯೂಟರ್ ಜ್ಞಾನ ಅಂದರೆ ಕಂಪ್ಯೂಟರ್ ನಾಲೆಜ್ ಪ್ರಶ್ನೆಗಳಿರುತ್ತೆ. ಕನ್ನಡ, ಇಂಗ್ಲೀಷ್ ನಾಲೆಜ್ಗೆ ಸಂಬಂಧಪಟ್ಟಂತಹ ಕಮ್ಯುನಿಕೇಷನ್ ಪೇಪರ್ ಕೂಡ ಇರತಕ್ಕಂತಹದ್ದು. ಇನ್ನು ಅದೇ ರೀತಿಯಾಗಿ ಗ್ರೂಪ್ ಸಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ವಿವಿಧ ಇಲಾಖೆಯಲ್ಲಿ ನಾನ್ ಟೆಕ್ನಿಕಲ್ ಹುದ್ದೆಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಕೂಡ ಪ್ರತಿ ವರ್ಷ ಆಗ್ತಾ ಇರತಕ್ಕಂತಹದ್ದು. ಈ ಒಂದು ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಎಜುಕೇಷನಲ್ ಕ್ವಾಲಿಫಿಕೇಷನನ್ನು ನೋಡೋದಾದರೆ PUCಯ ಯಾವುದೇ ಕಾಂಬಿನೇಷನಲ್ಲಿ ಪಾಸ್ ಆಗಿದ್ದರೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರತಕ್ಕಂಥದ್ದು. ಮತ್ತು ಸ್ಯಾಲ್ರಿ ಬಂದ್ಬಿಟ್ಟು ಏನು ಗ್ರೂಪ್ ಸಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ನಿಗದಿಪಡಿಸಲಾಗಿರತಕ್ಕಂತಹದ್ದು ಅದೇ ರೀತಿಯ ಸ್ಯಾಲ್ರಿ ಕೂಡ ಇರತಕ್ಕಂತಹದ್ದು. ಮತ್ತು ಮುಖ್ಯವಾಗಿ ಈ ಒಂದು ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಹುದ್ದೆಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಬಂದ್ಬಿಟ್ಟು ಏನು ಈಗಾಗಲೇ ಗ್ರೂಪ್ ಸಿಗೆ ಒಂದು ಸಿಲೆಬಸ್ಸನ್ನು ಫ್ರೇಮ್ ಮಾಡಲಾಗಿದೆ ಇಲಾಖೆಯಿಂದ, ಅದೇ ಒಂದು ಸಿಲೆಬಸ್ ಮತ್ತು ಎಕ್ಸಾಮ್ ಪ್ಯಾಟರ್ನ್ ಅನ್ನು ಕೂಡ ಈ ಒಂದು ಹುದ್ದೆಗಳಿಗೆ ನಡೆಸಲಾಗುತ್ತೆ. ಇನ್ನು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮತ್ತು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಮೂಲಕವಾಗಿ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಆಗಾಗ ನೋಟಿಫಿಕೇಶನ್ ಆಗ್ತಾ ಇರತಕ್ಕಂಥದ್ದು. ಈಗೂ ಕೂಡ KPSCಯ ಮೂಲಕವಾಗಿ ಮತ್ತು KA ಮೂಲಕವಾಗಿ ಕೆಲವೊಂದಿಷ್ಟು ಡಿಪಾರ್ಟ್ಮೆಂಟ್ಗಳಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ಕಾಲ್ ಫಾರ್ಮ್ ಆಗಿದೆ. ಈ ಬಗ್ಗೆ ನಮ್ಮ ಉದ್ಯೋಗ ಮಾಹಿತಿ ವೆಬ್ಸೈಟ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿರತಕ್ಕಂಥದ್ದು. ಇದಕ್ಕೆ ಸಿಲೆಬಸ್ ಬಂದ್ಬಿಟ್ಟು ಗ್ರೂಪ್ ಸಿಗೆ ಏನು ಸಿಲೆಬಸ್ಸನ್ನು ಫ್ರೇಮ್ ಮಾಡಲಾಗಿದೆ ಅದೇ ಇರತಕ್ಕಂಥದ್ದು. ಇನ್ನು ಮುಖ್ಯವಾಗಿ ಈ ಒಂದು ಸೆಕೆಂಡ್ PUC ಮೇಲೆ ಇರತಕ್ಕಂತಹ ಒಂದು ಅತ್ಯುತ್ತಮವಾದ ಪೋಸ್ಟ್ ಅಂದರೆ ಅದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಫೋರ್ಸ್, ವಿಲೇಜ್ ಅಕೌಂಟೆಂಟ್ ಅಂತ ಏನು ಹೇಳ್ತೀವಿ. ಈಗಾಗಲೇ ಈ ಒಂದು ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಮೂಲಕವಾಗಿ ಕಾಲ್ ಫಾರ್ಮ್ ಆಗಿದೆ. ಈ ಬಗ್ಗೆ ಇದರ ಸಿಲೆಬಸ್ ಕುರಿತು ಮತ್ತು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಉದ್ಯೋಗ ಮಾಹಿತಿ .in ಈ ಒಂದು ಬ್ಲಾಗರ್ ವೆಬ್ಸೈಟಲ್ಲಿ ಕೂಡ ನೀಡಲಾಗಿರ್ತಕ್ಕಂಥದ್ದು ಮತ್ತು ಹಲವಾರು ವಿಡಿಯೋಸ್ಗಳನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಅಭ್ಯರ್ಥಿಗಳು ನೋಡ್ಕೊಳ್ಬಹುದಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಈ ಒಂದು ಹುದ್ದೆಗೆ ಆರ್ಟ್ಸ್, ಸೈನ್ಸ್ ಮತ್ತು ಕಾಮರ್ಸ್ ವಿಭಾಗದ ಅಭ್ಯರ್ಥಿಗಳು, ಡಿಪ್ಲೊಮಾ ಅಭ್ಯರ್ಥಿಗಳು, ITI ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರತಕ್ಕಂಥದ್ದು. ಇನ್ನು ಮುಖ್ಯವಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಸಿಲೆಬಸ್ ಈಗಾಗಲೇ ಗ್ರೂಪ್ ಸಿಗೆ ಏನು ಒಂದು ಸಿಲೆಬಸ್ಸನ್ನು ಫ್ರೇಮ್ ಮಾಡಲಾಗಿದೆ ಅದೇ ಸಿಲೆಬಸ್ ಕೂಡ ಈ ಒಂದು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ಇರತಕ್ಕಂತಹದ್ದು. ಇದು ಒಂದು ಉತ್ತಮವಾದ ಪೋಸ್ಟ್ ಆಗಿರತಕ್ಕಂಥದ್ದು ಸೆಕೆಂಡ್ PUC ಮೇಲೆ. ಇನ್ನು ಮತ್ತೆ ಈ ವರ್ಷ ಪೊಲೀಸ್ ಇಲಾಖೆಯಿಂದ ಮತ್ತು ಅರಣ್ಯ ಇಲಾಖೆಯಿಂದ ವಿವಿಧ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಆಗುವ ಚಾನ್ಸಸ್ ಕೂಡ ಇರತಕ್ಕಂಥದ್ದು. ಮುಖ್ಯವಾಗಿ ನೀವು 12th ವಿದ್ಯಾರ್ಹತೆಯ ಮೇಲೆ ಪೊಲೀಸ್ ಇಲಾಖೆ, ಕರ್ನಾಟಕ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರತಕ್ಕಂಥದ್ದು. ಮುಖ್ಯವಾಗಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ 45,000 ತನಕ ಉತ್ತಮವಾದ ವೇತನವನ್ನು ನಿಗದಿಪಡಿಸಲಾಗಿರತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ 10ನೇ ತರಗತಿ 10th ವಿದ್ಯಾರ್ಹತೆಯ ಮೇಲೆ KSRP, DAR ಮತ್ತು KSISF ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರತಕ್ಕಂಥದ್ದು. ಮತ್ತು ಕರ್ನಾಟಕ ಗೃಹ ಇಲಾಖೆಯಲ್ಲಿನ ಅಗ್ನಿಶಾಮಕ ನೇಮಕಾತಿಗೂ ಕೂಡ 10th ಮೇಲೆ ಮತ್ತು PUC ಮೇಲೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ಸ್ನೇಹಿತರೆ, ನೀವು ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿನ ಅರಣ್ಯ ರಕ್ಷಕ, ಫಾರೆಸ್ಟ್ ಗಾರ್ಡ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ PUC ಮೇಲೆ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಆಗಿ ಆನ್ಲೈನ್ ಅರ್ಜಿ ಸಲ್ಲಿಸುವ ದಿನಾಂಕ ಕೂಡ ಮುಕ್ತಾಯ ಆಗಿರತಕ್ಕಂಥದ್ದು. ಸೊ ಹೀಗಾಗಿ ಮುಂದಿನ ವರ್ಷ ಈ ಒಂದು ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ನಿರೀಕ್ಷೆ ಮಾಡಬಹುದು. ಸೊ ಇದರ ಒಂದು ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು PUC ಆರ್ಟ್ಸ್, ಸೈನ್ಸ್, ಕಾಮರ್ಸ್ ವಿಭಾಗದಲ್ಲಿ ಉತ್ತೀರ್ಣರಾಗಿರಬೇಕು. ಮತ್ತು ದ್ವಿತೀಯ PUCಲಿ ನೀವೇನು ಮೆರಿಟನ್ನು ಪಡೆದಿರ್ತೀರಿ, ಹೈಯೆಸ್ಟ್ ಮೆರಿಟ್ನ ಅರ್ಧ ಭಾಗ ಮತ್ತು ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಏನೊಂದು ಮೆರಿಟನ್ನು ಪಡೆದಿರ್ತೀರಿ ಆ ಒಂದು ಮೆರಿಟ್ನ ಅರ್ಧ ಭಾಗವನ್ನು ಕನ್ಸಿಡರ್ ಮಾಡಲಾಗುತ್ತೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ. ಇನ್ನು ಅದೇ ರೀತಿಯಾಗಿ ಸ್ನೇಹಿತರೆ, ಕರ್ನಾಟಕದಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಸಂಬಂಧಪಟ್ಟಂತೆ ಆವಾಗವಾಗ ನೋಟಿಫಿಕೇಶನ್ ಆಗ್ತಾ ಇರುತ್ತೆ. ಪ್ರಮುಖವಾಗಿ ಇಲ್ಲಿ ಸೆಕೆಂಡ್ PUC ಆಧಾರದ ಮೇಲೆ ಶೀಘ್ರ ಲಿಪಿಗಾರರು ಅಂದರೆ ಸ್ಟೆನೋಗ್ರಾಫರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಟೈಪಿಸ್ಟ್ ಮತ್ತು ನಕಲುಗಾರರು ಹುದ್ದೆಗೆ ಸಂಬಂಧಪಟ್ಟಂತೆ ಕೂಡ ಸೆಕೆಂಡ್ PUC ಆಧಾರದ ಮೇಲೆ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು 10ನೇ ತರಗತಿ ಆಧಾರದ ಮೇಲೆ ಆದೇಶ ಜಾರಿಕಾರರು ಮತ್ತು ಜವಾನ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆಗಾಗ ನೋಟಿಫಿಕೇಶನ್ ಆಗ್ತಾ ಇರುತ್ತೆ. ಪ್ರಮುಖವಾಗಿ ಇಲ್ಲಿ ಮೆರಿಟನ್ನು ಕನ್ಸಿಡರ್ ಮಾಡ್ತಾರೆ ಮತ್ತು ನಿಮ್ಮ ಒಂದು ಸ್ಕಿಲ್ ಕೂಡ ಇಲ್ಲಿ
ಬೇಕಾಗುತ್ತೆ. ಇನ್ನು ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದ ಉದ್ಯೋಗಾವಕಾಶಗಳ ಬಗ್ಗೆ ನೋಡ್ತಾ ಹೋಗೋದಾದರೆ ಪ್ರತಿ ವರ್ಷವೂ ಕೂಡ 10ನೇ ತರಗತಿಯ ವಿದ್ಯಾರ್ಹತೆಯ ಆಧಾರದ ಮೇಲೆ GD ಹುದ್ದೆಗೆ ಸಂಬಂಧಪಟ್ಟಂತೆ ವಿವಿಧ ಭದ್ರತಾ ಪಡೆಗಳಾಗಿರ್ತಕ್ಕಂತಹ CRPF, BSF, CISF, ITBP ಮತ್ತು SSB ಇತರೆ ಭದ್ರತಾ ಪಡೆಗಳಲ್ಲಿ ಇರತಕ್ಕಂತಹ GD ಹುದ್ದೆಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ವರ್ಷಕ್ಕೆ 2 ಬಾರಿ ಆಗುತ್ತೆ. ಈ ಒಂದು ಹುದ್ದೆಗಳಿಗೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಪ್ರಮುಖವಾಗಿಯೂ ಸೆಂಟ್ರಲಲ್ಲಿ ಇರತಕ್ಕಂತಹ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಾಗಿರ್ತಕ್ಕಂತಹದ್ದು. ಇನ್ನು ಸೆಂಟ್ರಲಲ್ಲಿ ಇರ್ತಕ್ಕಂತಹ ಕ್ಲರಿಕಲ್ ಲೆವೆಲ್ ಪೋಸ್ಟ್ ಅಂದರೆ ಅದು ಬಂದುಬಿಟ್ಟು CHSL ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಎಕ್ಸಾಮಿನೇಷನ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ SSC ವಿವಿಧ ಡಿಪಾರ್ಟ್ಮೆಂಟ್ಗಳಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ರಿಕ್ರೂಟ್ಮೆಂಟನ್ನು ನಡೆಸಲಾಗುತ್ತೆ. ಪ್ರಮುಖವಾಗಿ ಈಗಾಗಲೇ ಈ ಒಂದು CHSL ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಅಧಿಸೂಚನೆಯಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈಗಾಗಲೇ ಒಂದು ವಿಡಿಯೋ ಮೂಲಕ ತಿಳಿಸಲಾಗಿದ್ದು ಅಭ್ಯರ್ಥಿಗಳು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ನೋಡಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಸ್ಯಾಲ್ರಿ ಬಂದುಬಿಟ್ಟು ಉತ್ತಮವಾದ ಸ್ಯಾಲ್ರಿಯನ್ನು ನಿಗದಿಪಡಿಸಲಾಗಿರುತ್ತೆ. ಇನ್ನು ಅದೇ ರೀತಿಯಾಗಿ ಇಂಡಿಯನ್ ರೈಲ್ವೆಯಲ್ಲಿ ಕೂಡ ಹಲವಾರು ಉದ್ಯೋಗಾವಕಾಶಗಳು ಇರತಕ್ಕಂತಹದ್ದು. ಇಂಡಿಯನ್ ರೈಲ್ವೆಯಲ್ಲಿ ಅಂಡರ್ ಗ್ರ್ಯಾಜುಯೇಷನ್ ಪೋಸ್ಟ್ಗೆ ಸಂಬಂಧಪಟ್ಟಂತೆ PUC ಲೆವೆಲ್ ಪೋಸ್ಟ್ ಇರುತ್ತೆ, ನಾನ್ ಟೆಕ್ನಿಕಲ್. ಈ ಬಗ್ಗೆ ನೋಟಿಫಿಕೇಶನ್ ಆದಾಗ ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೀವಿ. ಇನ್ನು ಅದೇ ರೀತಿಯಾಗಿ ಭಾರತೀಯ ಸೇನೆ, ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್ನಲ್ಲಿ ಕೂಡ ಹಲವಾರು ಉದ್ಯೋಗಾವಕಾಶಗಳು ಇರತಕ್ಕಂತಹದ್ದು. ಪ್ರಮುಖವಾಗಿ ಇಲ್ಲಿ ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳಿಗೆ ನೇವಿಯಲ್ಲಿ ಹೆಚ್ಚಿನ ಉದ್ಯೋಗಾವಕಾಶಗಳು ಕೂಡ ಇರತಕ್ಕಂತಹದ್ದು. ಈ ಬಗ್ಗೆ ನೋಟಿಫಿಕೇಶನ್ ಆದಾಗ ನಿಮಗೆ ನೋಟಿಫೈ ಮಾಡ್ತೀವಿ. ಇನ್ನು ಅದೇ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಸಿಬ್ಬಂದಿ ನೇಮಕಾತಿ ಆಯೋಗ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ನೇಮಕಾತಿಗೆ ಸಂಬಂಧಪಟ್ಟಂತೆ 10th ಬೇಸ್ ಮೇಲೆ ನೋಟಿಫಿಕೇಷನನ್ನು ಹೊರಡಿಸಲಾಗುತ್ತೆ. 18 ವರ್ಷ ಮೇಲ್ಪಟ್ಟ ಎಲ್ಲ ಅಭ್ಯರ್ಥಿಗಳು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಪ್ರಮುಖವಾಗಿ ಇದು ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಯಲ್ಲಿನ ಗ್ರೂಪ್ ಡಿ ಹುದ್ದೆಗಳಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಮ್ಯಾಕ್ಸಿಮಮ್ ಸ್ಯಾಲ್ರಿ ಬಂದುಬಿಟ್ಟು 35,000 to 40,000 ಮ್ಯಾಕ್ಸಿಮಮ್ ಸ್ಯಾಲ್ರಿ ಇರತಕ್ಕಂತಹದ್ದು. ಇನ್ನು ಕೊನೆಯದಾಗಿ ಗ್ರಾಮೀಣ ಡಾಕ್ ಸೇವಕ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಕೂಡ ಪ್ರತಿ ವರ್ಷವೂ ಕೂಡ ನೋಟಿಫಿಕೇಶನ್ ಆಗುತ್ತೆ. ಇದು 10th ಬೇಸ್ ಮೇಲೆ ಇರತಕ್ಕಂತಹದ್ದು. ಪ್ರಮುಖವಾಗಿ ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರದ ಹುದ್ದೆಗೆ ಸಂಬಂಧಪಟ್ಟಂತೆ ವಿವಿಧ ಇಲಾಖೆಯಲ್ಲಿ ಹಲವಾರು ನೋಟಿಫಿಕೇಶನ್ ಆಗುತ್ತೆ ಮತ್ತು ರಾಜ್ಯ ಸರ್ಕಾರದಲ್ಲಿ ಕೂಡ ವಿವಿಧ ಇಲಾಖೆಯಲ್ಲಿ ಹಲವಾರು ನೋಟಿಫಿಕೇಶನ್ ಆಗುತ್ತೆ. ಈಗಾಗಲೇ ಇದರಲ್ಲಿ ಕೆಲವೊಂದಿಷ್ಟು ನೋಟಿಫಿಕೇಶನ್ಗಳಾಗಿವೆ. ನೀವು ಎಲಿಜಿಬಿಲಿಟಿ ಇದ್ದೀರಾ, ಸೊ ಹೀಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ 18 ವರ್ಷ ಮೇಲ್ಪಟ್ಟ ಅಭ್ಯರ್ಥಿಗಳಾಗಿದ್ದರೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತಕ್ಕಂತಹದ್ದು. ಮುಖ್ಯವಾಗಿ ಇದಿಷ್ಟು ಇವತ್ತಿನ ಒಂದು ಪ್ರಮುಖ ಮಾಹಿತಿಯಾಗಿತ್ತು. ಈ ಒಂದು ವಿಡಿಯೋನ ಪಾಲಕರು ನೋಡ್ತಾ ಇದ್ದರೆ ತಮ್ಮ ಒಂದು ಮಕ್ಕಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತು ಎಲ್ಲ ಅಭ್ಯರ್ಥಿಗಳು ತಮ್ಮ ಒಂದು ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಪ್ರಮುಖ ವಿಡಿಯೋದೊಂದಿಗೆ. ಧನ್ಯವಾದಗಳು.